ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಸ್ವಾಗತ. ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಜಾಗೃತಿ ಜಾಥಾ 118ನೇ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಸಿಐಟಿಯು ದುಡಿಯುವ ಮಹಿಳೆಯರ ಸಮನ್ವಯ ಸಮಿತಿ ಜನವಾದಿ ಮಹಿಳಾ ಸಂಘಟನೆಯ ಜಂಟಿಯಾಗಿ ನಗರದ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಆವರಣದಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಜಾಗೃತಿ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಮಾನ ವೇತನ, ಮಾತೃತ್ವ ರಜೆ, ಮುಟ್ಟಿನ ರಜೆ, ಕೇಂದ್ರ ಸರ್ಕಾರದ ನವನೀತಿಗಳನ್ನು ಖಂಡಿಸಿ, ಮಹಿಳೆಯರ ಮೇಲಿನ ದೌರ್ಜನ್ಯ ನಿಲ್ಲಿಸಿ, ಮನೆ ಕೆಲಸದವರನ್ನು ಗುರುತಿಸಿ ಎಂಬ ಘೋಷಣೆಗಳೊಂದಿಗೆ ಮೆರವಣಿಗೆಯ ಮೂಲಕ ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಬಿಸಿಯೂಟ ಕಾರ್ಯಕರ್ತೆಯರು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಈ ಸಂದರ್ಭದಲ್ಲಿ ಪ್ರತಿಭಟನೆಯನ್ನ ಉದ್ದೇಶಿಸಿ ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಜಿ ಕಮಲಾ, ಜನವಾದಿ ಮಹಿಳಾ ಸಂಘಟನೆಯ ಟಿಆರ್ ಕಲ್ಪನಾ, ದುಡಿಯುವ ಮಹಿಳೆಯರ ಸಮನ್ವಯ ಸಮಿತಿಯ ಮೀನಾಕ್ಷಿ, ಅಂಗನವಾಡಿ ನೌಕರರ ಸಂಘದ ಜಿಲ್ಲಾ ಖಜಾಂಚಿ ಅನಸೂಯಮ್ಮ, ಗೌರಮ್ಮ, ಆಸ್ಪತ್ರೆ ಕಾರ್ಮಿಕರ ಸಂಘದ ನೇತ್ರಾವತಿ ಮಾತನಾಡಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಮನವಿಯನ್ನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಿಐಟಿಯು ಜಿಲ್ಲಾಧ್ಯಕ್ಷರಾದ ಸೈಯದ್ ಮುಜೀಬ್, ಕಾರ್ಯದರ್ಶಿ ಎಂಕೆ ಸುಬ್ರಹ್ಮಣ್ಯ, ರಂಗದಾಮಯ್ಯ, ಗಂಗಾ, ಪ್ರೇಮ, ಅದಿಲಕ್ಷ್ಮಿ, ಬಿಡಿ ಕಾರ್ಮಿಕರ ಸಂಘದ ಶಾಹಿಸ್ತಾ, ಪರ್ವೀನ್, ಮನೆ ಕೆಲಸಗಾರರ ಸಂಘದ ಅನಸೂಯ, ಮುನ್ಸಿಪಲ್ ಕಾರ್ಮಿಕರ ಸಂಘ ಸೇರಿದಂತೆ ಹಲವು ಮುಖಂಡರುಗಳು ಭಾಗವಹಿಸಿದ್ದರು. ವರದಿ ಕಲ್ಪತರು ನ್ಯೂಸ್. ಅದಕ್ಕೊಂದು ದೊಡ್ಡ ಇತಿಹಾಸ ಕೊಟ್ಟಿದ್ದಾರೆ. ಆ ಒಂದು ಹಾದಿಯಲ್ಲಿ ನಾವು ನಮ್ಮ ಹಕ್ಕುಗಳನ್ನು ಪಡೆಯೋದಕ್ಕೋಸ್ಕರ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಸ್ಕೀಮ್ ನೌಕರರ ಸರ್ಕಾರಿ ಉದ್ಯೋಗಗಳನ್ನು ಗುರುತಿಸಬೇಕು, ಅವರಿಗೆ ಸರ್ಕಾರಿ ಉದ್ಯೋಗ ಸಿಗ್ತಕ್ಕಂಥ ಸೌಲಭ್ಯಗಳು ಸಿಗಬೇಕು. ಉದ್ಯೋಗ ಖಾತ್ರಿ ಯೋಜನೆ ನಗರ ಪ್ರದೇಶಗಳಲ್ಲಿ 200 ದಿನಗಳವರೆಗೆ ವಿಸ್ತರಣೆಯಾಗಿ ಕನಿಷ್ಠ ಕೂಲಿ ವೇತನ 600 ರೂಪಾಯಿ ಸಿಗಬೇಕು. ಹಾಗೆಯೇ ಎಲ್ಲ ವರ್ಗದಲ್ಲಿ ದುಡಿಯತಕ್ಕಂಥ ಹೆಣ್ಣುಮಕ್ಕಳಿಗೆ ಮುಟ್ಟಿನ ರಜೆ ಸಿಗಬೇಕು. ಹಾಗೆಯೇ ಅತಿ ಅವಶ್ಯಕವಾಗಿರ್ತಕ್ಕಂಥ ಶಿಕ್ಷಣ ಮತ್ತು ಆರೋಗ್ಯ ಸೌಲಭ್ಯಕ್ಕಾಗಿ, ಮೂಲಭೂತ ಸೌಕರ್ಯಕ್ಕಾಗಿ ಸರ್ಕಾರ ಹೆಚ್ಚಿನ ಅನುದಾನವನ್ನು ಬಿಡುಗಡೆ ಮಾಡಬೇಕು. ಹಾಗೆಯೇ ಸಮಾನ ಕೆಲಸಕ್ಕೆ ಸಮಾನ ವೇತನ ಸಿಗಬೇಕು. ಮೀಸಲಾತಿ ಏನು ನಮಗೆ ಅಂಬೇಡ್ಕರ್ ಅವರು ಒಂದು ಈಕ್ವಾಲಿಟಿ ಕೊಟ್ಟಿದ್ದಾರೆ, ಸಮಾನತೆ ಕೊಟ್ಟಿದ್ದಾರೆ, ಅದರ ಪ್ರಕಾರ ತಕ್ಷಣವೇ ಜಾರಿಯಾಗೋ ರೀತಿಯಲ್ಲಿ ನಮಗೆ ಸಮಾನತೆ ಸಿಗಬೇಕು. ಹಾಗೆಯೇ ಕೇಂದ್ರ ಸರ್ಕಾರದ ಲೇಬರ್ ಕೋಡ್ಗಳು ಏನಿದೆ ಅದನ್ನು ತಕ್ಷಣವೇ ಹಿಂಪಡೆಯಬೇಕು ಅನ್ನೋದು ನಮ್ಮ ಒಂದು ಅಭ್ಯರ್ಥನೆಯಾಗಿರ್ತದೆ. ಅದಕ್ಕಾಗಿ ನಾವು DC ಅವರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸೋದಕ್ಕೋಸ್ಕರ ಈ ಒಂದು ಹೋರಾಟವನ್ನು ಕೈಗೊಂಡಿದ್ದೇವೆ. ನಮಸ್ಕಾರ. ಕರ್ನಾಟಕ ರಾಜ್ಯಾದ್ಯಂತ ದುಡಿಯುವ ಮಹಿಳೆಯರ ಸಮನ್ವಯ ಸಮಿತಿ ಮತ್ತು CITU ಮತ್ತು ಜನವಾದಿ ಮಹಿಳಾ ಸಂಘಟನೆ ಮತ್ತು KPRS ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘಟನೆಯಿಂದ ಇಡೀ ರಾಜ್ಯದಲ್ಲಿ ದುಡಿಯುವ ಮಹಿಳೆಯರ ಹಕ್ಕೊತ್ತಾಯಗಳನ್ನು ನಾವು DC ಅವರಿಗೆ DC ಅವ್ರ ಮುಖಾಂತರ ಮುಖ್ಯಮಂತ್ರಿಯವರಿಗೆ ಕಳಿಸ್ತಾ ಇದ್ದೀವಿ. ಮುಂದುಗಡೆ ಇವತ್ತು ಮಹಿಳೆಯರು ಇವತ್ತೇನು 50% ಜನಸಂಖ್ಯೆಯ 50 ಭಾಗ ಮಹಿಳೆಯರು ಇದ್ದಾರೆ. 50 ಭಾಗ ಮಹಿಳೆಯರಿದ್ರೆ ಇವತ್ತು ಮನೆ ಒಳಗೂ ಕೆಲಸ ಮಾಡಬೇಕು, ಮನೆ ಹೊರಗಡೆನೂ ಕೆಲಸ ಮಾಡಬೇಕು. ಅವರು ಇವತ್ತು ಅವರಿಗೆ ಯಾವುದೇ ಒಂದು ಕೆಲಸ ಮಾಡುವಂಥ ಸ್ಥಳದಲ್ಲಿ ಅವ್ರಿಗೆ ಯಾವುದೇ ಭದ್ರತೆಗಳಿಲ್ಲ. ಇವತ್ತು ಸುಮಾರು ಜನ ವಿವಾಹ ಇವತ್ತೇನು ಮರ್ಯಾದೆ ಹತ್ಯೆಗಳು ರಾಜ್ಯದಲ್ಲಿ ಹೆಚ್ಚಾಗ್ತಾ ಇದ್ದಾವೆ. ಅದಕ್ಕೊಂದು ಕಾನೂನು ತರಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ದು. ಇವತ್ತೇನೋ ಪೇಪರಲ್ಲಿ ಸೆಷನ್ನಲ್ಲಿ ಅದು ಕಾನೂನು ತರ್ತೀವಿ ಅಂತ ಹೇಳಿದ್ದಾರೆ. ಆ ಥರದ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳು, ದಾಳಿ, ದಬ್ಬಾಳಿಕೆಗಳು, ಕೌಟುಂಬಿಕ ಕಲಹಗಳು, ಇವಾಗ ಮೈಕ್ರೋ ಫೈನಾನ್ಸಲ್ಲಿ ಸಾಲ ಮಾಡಿ ಇವತ್ತು ಮೊದಲನೇ ಬಲಿಪಶು ಹೆಣ್ಣು ಮಕ್ಕಳಾಗ್ತಿದ್ದಾರೆ. ಇವತ್ತು ದುಡಿಯೋ ಜಾಗದಲ್ಲಿ ಅವ್ರಿಗೊಂದು ಭದ್ರತೆ ಇಲ್ಲ. ಸಂಘಟನೆಯವರು ನೀವು ಇಲ್ಲಿ ಬಂದು ಒಂದು ಮನವಿ ಕೊಡ್ತಾ ಇದ್ದೀರಿ. ನಾನು ಜಿಲ್ಲಾಧಿಕಾರಿಗಳ ಪರವಾಗಿ ಇದು ಸ್ವೀಕರಿಸಿದ್ದೀನಿ. ನಾನು ತಾಲೂಕಲ್ಲಿ ತಹಸೀಲ್ದಾರಾಗಿ ಕೆಲಸ ಮಾಡಿದ್ದೀನಿ, ನಾವು ಇಲ್ಲಿ ಸಿಕ್ಕಿಡಲಿದ್ದೀನಿ. ಸೊ ಹಾಗಾಗಿ ನೀವೇನೋ ಬೇಡಿಕೆಗಳು ಏನೇನು ಕೊಟ್ಟಿದ್ದಾರೋ ಇದನ್ನು ಸರ್ಕಾರ ಮಟ್ಟದಲ್ಲಿ ತರೋದಕ್ಕೆ ನಾನು ಮನೆ ಜಿಲ್ಲಾಧಿಕಾರಿ ಹತ್ರ ಚರ್ಚೆ ಮಾಡಿ ಏರ್ಪಾಟ್ ಮಾಡ್ತೀನಿ. ಈಗಾಗಲೇ ನಾವು ಗೌರ್ಮೆಂಟ್ ಜಾಬಲ್ಲಿ ಇರ್ತಕ್ಕಂಥ ಎಲ್ಲ ಮಹಿಳೆಯರಿಗೆ ಏನು ನೀವು ತೋರಿಸಿದ್ದೀರೋ ಇವೆಲ್ಲ ಬೇಡಿಕೆಗಳನ್ನ ನಾವೆಲ್ಲ ಈಡೇರಿಸಿದ್ದೀವಿ. ಸಾಯಂಕಾಲ 5:30 ಮೇಲೆ ಯಾರು ನಾವು ಮಹಿಳೆಯರನ್ನ ಕೆಲಸಕ್ಕೆ ಇಟ್ಕೊಂಡಿಲ್ಲ, ಕೆಲಸನೂ ಮಾಡಿಸೋದಿಲ್ಲ. ಸೊ ಏನೇನಿದೆಯೋ ಆ ಬೇಡಿಕೆಗಳು ನಾವು ಆಗಲೇ ಗೌರ್ಮೆಂಟ್ ಎಂಪ್ಲಾಯಿಗೆ ಈಡೇರಿಸ್ತಾ ಇದ್ದೀವಿ. ಖಂಡಿತ ಮಾಡ್ತಾ ಇದ್ದೀವಿ, ನಾವು DC ಆಫೀಸಲ್ಲಿ ಮಾಡ್ತಾ ಇದ್ದೀವಿ. ಸೊ ನೀವೊಂದು ಕಾರ್ಮಿಕ ಇದರಲ್ಲೂ ತರಬೇಕು ಅಂತ ಕೇಳ್ಕೊಂಡಿದ್ದೀರಾ, ಅದನ್ನು ಮಾನ್ಯ CM ಅವ್ರಿಗೆ ತರೋದಕ್ಕೆ ಇಲ್ಲಿಂದ ಜಿಲ್ಲಾಧಿಕಾರಿ ಮುಖಾಂತರ ಕಳಿಸ್ಕೊಡ್ತೀವಿ ಖಂಡಿತ.